ಇನ್ನು 6ನೆಯ ಮನ್ವಂತರ ಚಾಕ್ಷುಷ ಮನು. ಈ ಚಾಕ್ಷುಷ ಮನುವಿನ ಆಳ್ವಿಕೆಯಲ್ಲಿರುವ ಋಷಿಗಳು ಭೃಗು, ನಭ, ವಿವಸ್ವಾನ್, ಸುಧಾಮ, ವಿರಜ, ಅತಿನಾಮ, ಸಹಿಷ್ಣು ಅಂತ ಹರಿವಂಶ ಹೇಳುತ್ತದೆ. ಭಾಗವತದ ಪ್ರಕಾರ ವೈರಾಜ, ಹರಿಮಾನ್, ವೀರಕ ಇತ್ಯಾದಿ ಋಷಿಗಳು. ವಿರಜ, ವೈರಾಜ ಸ್ವಲ್ಪ ಸಾಮ್ಯ ಇದೆ ಹೆಸರಿನಲ್ಲಿ. ಇಲ್ಲಿರುವ ದೇವತೆಗಳ ಹೆಸರನ್ನು ಹರಿವಂಶ ಹೇಳುತ್ತದೆ. ಆದ್ಯ ಗೌಡ ಪಾಠದ ಪ್ರಕಾರ, ಮಹಾಭಾರತದ ಹರಿವಂಶದ ಗೌಡ ಸಂಪ್ರದಾಯದ ಪಾಠದ ಪ್ರಕಾರ ಆಪ್ಯ ಅಥವಾ ಆಸ್ತ ಎಂಬ ಹೆಸರಿನ ದೇವತೆಗಳು. ಪ್ರಚಲಿತ ಪಾಠದ ಪ್ರಕಾರ ಆದ್ಯ, ಪ್ರಭೂತ, ಋಭು, ಪೃಥಗ್ಭಾವ, ಲೇಖ ಅಂತ ಒಟ್ಟು 5 ಗಣದ ದೇವತೆಗಳು. ಆಪ್ಯ, ಪ್ರಭೂತ, ಋಭು, ಪೃಥಗ್ಭಾವ, ಲೇಖ ಎಂಬ 5 ಗಣದ ದೇವತೆಗಳು ಚಾಕ್ಷುಷ ಮನ್ವಂತರದಲ್ಲಿದ್ದಾರೆ. ಇವರೆಲ್ಲ ಅಂಗಿರಸ್ ಋಷಿಗಳ ಪುತ್ರರು ಎಂಬುದಾಗಿ ಹೇಳ್ತಾರೆ. ಭಾಗವತಕ್ಕೂ ಹರಿವಂಶಕ್ಕೂ ಸಾಮ್ಯ ಇದೆ. ಭಾಗವತ ಎಲ್ಲರ ಹೆಸರು ಹೇಳೋದಿಲ್ಲ, ಆಪ್ಯಾದಯ ಅಂತ ಗೌಡ ಪಾಠಕ್ಕೆ ಅನುಗುಣವಾಗಿ ಭಾಗವತ ಹೇಳುತ್ತದೆ. ಅರ್ಥಾತ್ ಭಾಗವತಕ್ಕೆ ಅನುಗುಣವಾಗಿ ಗೌಡ ಪಾಠ ಇದೆ. ಆಪ್ಯಾದಯ, ಆಪ್ಯರೇ ಮೊದಲಾದ 5 ಗಣಗಳ ದೇವತೆಗಳು ಚಾಕ್ಷುಷ ಮನ್ವಂತರದಲ್ಲಿದ್ದಾರೆ ಅಂತ. ಮತ್ಸ್ಯ ಪುರಾಣದಲ್ಲಿ ಹೇಳ್ತಾರೆ, ಲೇಖ, ರುಜು, ರಭಾದಿಗಳು, ಪರಿಸೂತ, ದಿವೌಕಸ್ ಎಂಬುದಾಗಿ 5 ಗಣದ ದೇವತೆಗಳು ಅಂತ ಮತ್ಸ್ಯ ಪುರಾಣ ಹೇಳ್ತದೆ. ಸತ್ಯಧರ್ಮತೀರ್ಥರಂತಾರೆ ಅದರೊಳಗಿನ ರಭಾದಿಗಳು ಅಂತೇನು ಆದಿಪದ ಇಟ್ಟಿದ್ದಾರೆ, ಅದರೊಳಗೆ ಆಪ್ಯರನ್ನು ಸೇರಿಸಿಕೊಳ್ಳಿ, ಭಾಗವತಕ್ಕೂ ಮತ್ಸ್ಯ ಪುರಾಣಕ್ಕೂ ವಿರೋಧ ಬರೋದಿಲ್ಲ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಹೀಗೆ ಚಾಕ್ಷುಷ ಮನ್ವಂತರದ ದೇವತೆಗಳ ಹೆಸರುಗಳು. ಮನುಪುತ್ರರು ಯಾರು ಅಂದರೆ ಎಲ್ಲರ ಹೆಸರುಗಳನ್ನು ಹರಿವಂಶವೂ ಹೇಳುವುದಿಲ್ಲ, ಭಾಗವತವೂ ಹೇಳೋದಿಲ್ಲ. ಊರು ಮೊದಲಾದ ದೇವತೆಗಳು ಅಂತ ಹರಿವಂಶ, ಮೊದಲಾದವರು ಮಕ್ಕಳು ಅಂತ. ಪುರು, ಪುರುಷ, ಸುದ್ಯುಮ್ನ ಮೊದಲಾದವರೇ ಮನುವಿನ ಮಕ್ಕಳು ಅಂತ ಭಾಗವತ ಹೇಳುದು. ಇವರೆಲ್ಲ ನಡ್ವಲ ಅಂತ ಅವನ ಹೆಂಡತಿಯ ಹೆಸರು, ನಾಡ್ವಲೇಯರು ಅಂತ ಇವರನ್ನು ಕರೀತಾರೆ. ಚಾಕ್ಷುಷ ಮನುವಿನ ಮಕ್ಕಳು ಇವರೆಲ್ಲ ಇದ್ದಾರೆ ಅನೇಕ ಜನ. ಇಂದ್ರ ಮಂದ್ರದ್ಯುಮ ಅಂತನ್ನುವ ಇಂದ್ರ, ಮಂದ್ರದ್ಯುಮ್ನ ಅಂತ ಕೆಲವು ಕಡೆಗೆ ಪಾಠ ಇದೆ, ಛಂದೋಭಂಗವಾಗ್ತದೆ. ಮಂದ್ರದ್ಯುಮ ಅಂತ ಸತ್ಯಧರ್ಮತೀರ್ಥರು ಹೇಳ್ತಾರೆ. ಸಾಕ್ಷಾತ್ ಅಜಿತನಾಮಕನಾದ ಪರಮಾತ್ಮ ಅವತಾರ ಮಾಡ್ತಾನೆ ಈ ಚಾಕ್ಷುಷ ಮನ್ವಂತರದಲ್ಲಿ. ಸಂಭೂತಿ ತಾಯಿ, ವೈರಾಜ ತಂದೆ. ವೈರಾಜನಿಂದ ಸಂಭೂತಿಯಲ್ಲಿ ಅಜಿತನಾಮಕನಾಗಿ ಈ ಪರಮಾತ್ಮ ಅವತಾರ ಮಾಡ್ತಾನೆ. ಒಂದರ್ಥದಲ್ಲಿ ಚಾಕ್ಷುಷ ಮನುವಿನ ಮೊಮ್ಮಗನಾಗಿ ಅಂತೆ ಅರ್ಥ. ಚಾಕ್ಷುಷ ಮನುವಿನ ಅಲ್ಲ, ಋಷಿ, ಚಾಕ್ಷುಷ ಮನ್ವಂತರದೊಳಗಿನ ಋಷಿ ವೈರಾಜ, ವೈರಾಜನ ಮಗನಾಗಿ ಅವತಾರ ಮಾಡ್ತಾನೆ ಅಜಿತ. ಮೊಮ್ಮಗನಾಗಿ ಅಲ್ಲ, ಋಷಿಪುತ್ರನಾಗಿ ಅವತಾರ ಮಾಡ್ತಾನೆ. ಈ ಅಜಿತನಾಮಕನಾದ ಪರಮಾತ್ಮ ಮಾಡಿದ ದೊಡ್ಡ ಕಾರ್ಯ ಸಮುದ್ರ ಮಥನ. ದೇವತೆಗಳು ಅಸುರರಿಂದ ಪರಾಭೂತರಾದಾಗ ಅವರಿಗೆ ಸಂಧಾನವನ್ನು ಮಾಡಿಸಿ, ಅಸುರ ಅರಯೋಪಿ ಸಂಧೇಯಾ ಸತಿ ಕಾರ್ಯಾರ್ಥ ಗೌರವೇ, ಅಸುರರ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ಳಿ ಅಂತ ಉಪದೇಶ ಮಾಡಿ, ಸಮುದ್ರ ಮಥನವನ್ನು ಮಾಡುವಾಗ ಅಸುರರಿಗೆ ಮಥನ ಮಾಡುವುದಕ್ಕೆ ಶಕ್ತಿ, ದೇವತೆಗಳಿಗೆ ಅಸುರರಿಗೆ ಶಕ್ತಿ ಸಾಕಾಗದೇ ಇದ್ದಾಗ ಸ್ವಯಂ ತಾನು ಅಜಿತನಾಮಕನಾಗಿ ಪರಮಾತ್ಮ ನಿಂತು ಸಮುದ್ರ ಮಥನವನ್ನು ಮಾಡ್ತಾನೆ. ತಾನೇ ಕೂರ್ಮರೂಪವನ್ನು ಧಾರಣೆ ಮಾಡಿ ಮಂದರ ಪರ್ವತ ಕೆಳಗೆ ಮುಳುಗದೇ ಇದ್ದ ಹಾಗೆ ಧಾರಣೆಯನ್ನು ಮಾಡಿ, ಮೇಲೆ ಹಾರದೇ ಇದ್ದಾಗೂ ಆ ಪರ್ವತವನ್ನು ಹಿಡಿದು, ಪರ್ವತ ನುಚ್ಚು ನೂರಾಗದಂತೆ ಒಳಗೆ ತಾನು ತುಂಬಿ, ಆ ವಾಸುಕಿ ಸಾಯದೇ ಇರೋ ಹಾಗೆ ಅವನೊಳಗೆ ಪ್ರವೇಶ ಮಾಡಿ ಶಕ್ತಿಯನ್ನು ಕೊಟ್ಟು, ದೇವಾಸುರರೊಳಗೂ ಶಕ್ತಿಯನ್ನು ಕೊಟ್ಟು, ಅವರ ಬುದ್ಧಿ, ಮನಸ್ಸು, ಪ್ರಯತ್ನ ಎಲ್ಲದರಲ್ಲಿಯೂ ಪ್ರವೇಶ ಮಾಡಿ, ಕೊನೆಗೆ ತಾನೇ ಧನ್ವಂತರಿಯಾಗಿ ಅಮೃತವನ್ನು ಕೈಯಲ್ಲಿ ತಂದು, ತಾನೇ ಮೋಹಿನಿಯಾಗಿ ಅದನ್ನು ಉಣಬಡಿಸಿ, ಅವರೆಲ್ಲರಿಗೆ ಪುನಃ ದೈತ್ಯರ ಜೊತೆಗೆ ಯುದ್ಧ ಮಾಡುವಾಗ ಶಕ್ತಿಯನ್ನು ಕೊಟ್ಟು ದೇವತೆಗಳಿಗೆ ವಿಜಯವನ್ನು ಕೊಟ್ಟಂತಹ ಸ್ವಾಮಿ ಆ ಭಗವಂತ. ಅಂತಹ ಪರಮಾತ್ಮನಿಗೆ
ಈ ಮನ್ವಂತರದಲ್ಲಿ ಅಜಿತ ಎಂಬುದಾಗಿ ಹೇಳ್ತಾರೆ. ಯಾರೂ ಅವನನ್ನು ಸೋಲಿಸುವಂತಿಲ್ಲ ಅನ್ನುವ ದೃಷ್ಟಿಯಲ್ಲಿ ಅವನು ಅಜಿತ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ. ಇಲ್ಲಿ ಮುಂದಿನ ಇನ್ನೂ ಅನೇಕ ಮನ್ವಂತರಗಳ ಬಗ್ಗೆ ತಿಳಿಯಬೇಕಾಗಿದೆ. ಹರಿವಂಶ ಋಷಿಗಳ ಬಗ್ಗೆ ಕೆಲವು ಮಾತುಗಳನ್ನು ನಮಗೆ ತಿಳಿಸಿಕೊಡುತ್ತದೆ. ಈ ಎಲ್ಲ ಮನ್ವಂತರಗಳಲ್ಲಿ ಋಷಿಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಸಪ್ತರ್ಷಿಗಳು ಅಂತ ಎಲ್ಲ ಮನ್ವಂತರಗಳಲ್ಲಿ ಏನು ಮಾಡ್ತಾರವರು? ಯಾಕೆ ಋಷಿಗಳು ಬೇಕು? ಏನು ಕೆಲಸ? ಮನು ರಾಜ್ಯವನ್ನು ಆಳ್ತಾನೆ. ಇಂದ್ರದೇವರು 3 ಲೋಕಗಳ ಒಡೆಯರಾಗಿರ್ತಾರೆ. ಬಂದ ಆಪತ್ತುಗಳನ್ನು ಪರಿಹಾರ ಮಾಡಿ ಭೂಭಾರ ಹರಣ ಮಾಡುವುದಕ್ಕೆ ದೇವರು ಅವತಾರ ಮಾಡಿರ್ತಾನೆ. ಋಷಿಗಳದೇನು ಕೆಲಸ ಅಂತ? ಕೇವಲ ಹೊಟ್ಟೆ ಬಟ್ಟೆಗಳನ್ನು ಮಾತ್ರ ನೋಡಿದರೆ ಸಾಲದು, ತಲೆಗೆ ಬೇಕಾದಂತಹ ಆಹಾರ, ತತ್ವಜ್ಞಾನದ ಆಹಾರವನ್ನು ಕೊಡಬೇಕಲ್ಲ. ಎಲ್ಲ ಪ್ರಜೆಗಳಿಗೆ ತತ್ವಜ್ಞಾನದ ಆಹಾರವನ್ನು ಕೊಡುವುದಕ್ಕೆ, ಆ ಶುದ್ಧವಾದ ವೇದದ ಪರಂಪರೆಯನ್ನು ಉಳಿಸುವುದಕ್ಕೆ ಈ ಸಪ್ತರ್ಷಿಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿರ್ತಾನೆ. ಅದಕ್ಕಾಗಿಯೇ ಮುಂದಿನ ಮನ್ವಂತರವೇ ವೈವಸ್ವತ ಮನ್ವಂತರ. ಇದು ಚಾಕ್ಷುಷ ಮನ್ವಂತರವನ್ನು ಕೇಳಿದ್ದೇವೆ. ಚಾಕ್ಷುಷ ಮನ್ವಂತರದ ಕೊನೆಗೆ ಮತ್ಸ್ಯಾವತಾರ. ಆ ಮತ್ಸ್ಯಾವತಾರದೊಳಗೆ ವೈವಸ್ವತ ಮನುವಿಗೆ ಕೈಯಲ್ಲಿ ಒಂದು ಸಣ್ಣ ಮೀನು ಬರುತ್ತೆ. ಬಿಡೋದಕ್ಕೆ ಹೊರಟರೆ ಬೇಡ, ನಿನ್ನ ಕಮಂಡಲುವಿನಲ್ಲಿ ಹಾಕಿಕೋ ಅಂತದೆ. ದೊಡ್ಡ ಮೀನುಗಳು ನುಂಗಿ ಬಿಡುತ್ತವೆ ನನ್ನನ್ನು ಅಂತ. ಕಮಂಡಲು ತುಂಬುತ್ತದೆ, ದೊಡ್ಡ ಪಾತ್ರೆ, ಆಮೇಲೆ ಬಾವಿ, ಸರೋವರ, ಕೊನೆಗೆ ಸಮುದ್ರದೊಳಗೆ ಒಯ್ದು ಹಾಕುವ ಪ್ರಸಂಗ ಬರುತ್ತೆ. ಕಾರಣ ಅಷ್ಟು ದೊಡ್ಡ ಮೀನವಾಗಿ ಪರಮಾತ್ಮ ತನ್ನ ರೂಪವನ್ನು ಅಭಿವ್ಯಕ್ತಗೊಳಿಸ್ತಾನೆ. ಅವನ ತಲೆಗೆ ಒಂದು ಕೋಡು ಇರುತ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಪ್ರಳಯವಾಗ್ತದೆ. ಆ ಪ್ರಳಯದೊಳಗೆ ಎಲ್ಲ ಕಡೆಗೆ ನೀರು ಬರ್ತದೆ. ನಾನು ಬರ್ತೇನೆ, ನನ್ನ ತಲೆಗೆ ಕೋಡಿರುತ್ತದೆ, ಅದೇ ನಿನಗೆ ಗುರುತು. ಆ ಕೋಡಿಗೆ ಹಗ್ಗವನ್ನು ಕಟ್ಟಿ ಒಂದು ನೌಕೆಯಲ್ಲಿ ನೀನು ಮುಂದಿನ ಮನ್ವಂತರಕ್ಕೆ, ನಿನ್ನ ವೈವಸ್ವತ ಮನ್ವಂತರ ಪ್ರಾರಂಭವಾದಾಗ ಮೊಟ್ಟ ಮೊದಲು ಬೀಜ ಬಿತ್ತೋದಕ್ಕೆ ಬೀಜ ಬೇಕಲ್ಲ. ಈ ಮನ್ವಂತರದ ಬೀಜಗಳನ್ನು ಆ ದೋಣೆಯಲ್ಲಿ ತುಂಬಿಟ್ಟುಕೋ. ಹೊಟ್ಟೆಗೆ ಬೇಕಾದ ಆಹಾರಕ್ಕೆ ಬೀಜ ಒಂದು ಕಡೆಗಿಟ್ಟರೆ ಇನ್ನೊಂದು ಪಕ್ಕ ಸಪ್ತರ್ಷಿಗಳನ್ನು ಕೂಡಿಸಿಕೊ. ಅವರು ತತ್ವಜ್ಞಾನದ ಬೀಜವನ್ನು ಬಿತ್ತುತ್ತಾರೆ, ಜ್ಞಾನವನ್ನು ಕೊಡ್ತಾರೆ ಅಂತ. ಈ ರೀತಿಯಾಗಿ ಆ ಮತ್ಸ್ಯರೂಪಿಯಾದ ಪರಮಾತ್ಮ ಆದೇಶ ಮಾಡಿದ್ದನ್ನು ಶ್ರೀಮದ್ಭಾಗವತದಲ್ಲಿ ನಾವು ಕೇಳುತ್ತೇವೆ. ಅಂತಹ ಮಹಾನುಭಾವರಾದ ಋಷಿಗಳ ಬಗ್ಗೆ ಹೇಳುತ್ತದೆ. ಬ್ರಹ್ಮಣ ಸದೃಶಾಶ್ಚೈತೆ ಧನ್ಯಾ ಸಪ್ತರ್ಷಯ ಸ್ಮೃತಃ. ಈ ಸಪ್ತರ್ಷಿಗಳು ಅಂದರೆ ಆ ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ, ಬ್ರಹ್ಮದೇವರು ಯಾವ ರೀತಿ ತತ್ವಜ್ಞಾನದ ಪ್ರವರ್ತನವನ್ನು ಮಾಡ್ತಾರೋ ಅವರ ಅನುಗ್ರಹದಿಂದ, ಅವರ ಸನ್ನಿಧಾನಕ್ಕೆ ಪಾತ್ರರಾಗಿ, ಅವರ ಪ್ರೇರಣೆಯಿಂದ ಇವರೆಲ್ಲ ತತ್ವಜ್ಞಾನದ ಪ್ರವರ್ತಕರಾಗ್ತಾರೆ. ಇವರು ಹುಟ್ಟಿದ ಮೇಲೆ ಕಷ್ಟಪಟ್ಟು ವಿದ್ಯೆ ಓದಿ ಆಮೇಲೆ ದೊಡ್ಡವರಾಗ್ತಾರೆ ಅಂತ ತಿಳಿಯಬೇಡಿ. ಅದಂತೂ ಸರಿ, ಅವರು ಜನ್ಮಜಾತವಾಗಿಯೇ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಪಡೆದುಕೊಂಡಿರ್ತಾರೆ. ಅಭಿಜಾತ್ಯ ಅಥ ತಪಸ, ತಪಸ್ಸಿನಿಂದಲೂ ತಮ್ಮ ವಿಶಿಷ್ಟವಾದಂತಹ ಸಾಮರ್ಥ್ಯವನ್ನು ಪಡೀತಾರೆ. ಮಂತ್ರವ್ಯಾಕರಣೈಸ್ತಥಾ, ಉತ್ತಮವಾದಂತಹ ಮಂತ್ರಜ್ಞಾನ, ಆ ಮಂತ್ರಗಳ ವ್ಯಾಖ್ಯಾನವನ್ನು ಮಾಡ್ತಾರೆ, ಮಂತ್ರಗಳ ಪ್ರವರ್ತನವನ್ನು ಮಾಡ್ತಾರೆ, ಮಂತ್ರಗಳ ದರ್ಶನವನ್ನು ಮಾಡಿಕೊಳ್ತಾರೆ. ಉಚ್ಚೈರ್ಗತಿರ್ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್ ತಸ್ಯ ಪ್ರಮಾಚ ವಚನೈಃ ಕೃತಕೇಚರೈಶ್ಚೇತ್ ತೇಷಾಂ ಪ್ರಕಾಶನ ದಶಾಚ ಮಹೀಸುರೈಶ್ಚೇತ್ ತಾನಂತರೇಣ ನಿಪತೇತ್ ಕ್ವನು ಮತ್ಪ್ರಣಾಮಃ. ಧರ್ಮೋ ರಕ್ಷತಿ ರಕ್ಷಿತಃ. ಇಡೀ ಜಗತ್ತಿನ ರಕ್ಷಣೆಯಾಗಬೇಕು, ಧರ್ಮದಿಂದ ರಕ್ಷಣೆಯಾಗಬೇಕು. ಆ ಧರ್ಮದ ಜ್ಞಾನ ನಮಗೆ ಬರಬೇಕು, ವೇದಗಳಿಂದ ಬರಬೇಕು. ವೇದಗಳ ಸಂರಕ್ಷಣೆಯಾಗಬೇಕು ಋಷಿಗಳಿಂದ. ಇಂತಹ ಋಷಿಗಳ ಪಾದ ಕಮಲಗಳಿಗೆ ನಮಸ್ಕಾರ ಮಾಡದೆ ಇನ್ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ. ತಾನಂತರೇಣ ನಿಪತೇತ್ ಕ್ವನುಮತ್ ಪ್ರಣಾಮಃ. ಏನು ನಮ್ಮ ಭಾರತ ದೇಶದ ದೊಡ್ಡದಾದಂತಹ ಭಾಗ್ಯ. ಎಂಥೆಂತಹ ಆಗಿದ್ದಾರೆ, ಎಂಥೆಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಎಂತಹ ಅನೂಚಾನವಾದ ವೇದದ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇವತ್ತು ಉಪಲಬ್ಧವಾದಂತೆ ಎಷ್ಟೋ
ಎಷ್ಟೋ ವೇದಗಳನ್ನು, ಎಷ್ಟೋ ವೇದದ ಶಾಖೆಗಳನ್ನು ನಾವಿವತ್ತು ಕಳೆದುಕೊಂಡಿದ್ದೇವೆ, ಉಪಲಬ್ಧವಾಗಿಲ್ಲ. ಇವತ್ತು ಉಪಲಬ್ಧವಾದ ವೈದಿಕ ಸಾಹಿತ್ಯವನ್ನು ನೀವು ಒಂದು ಕಡೆಗೆ ಸೇರಿಸಿದರೇನೇ ಸಂಹಿತೆಗಳು, ಉಪನಿಷತ್ತುಗಳು, ಬ್ರಾಹ್ಮಣಗಳು, ಆರಣ್ಯಕೆಗಳು ಎಲ್ಲವನ್ನ ಸೇರಿಸಿದರೆ ಎಷ್ಟು ದೊಡ್ಡದಾದಂತಹ ವೈದಿಕ ಸಾಹಿತ್ಯ. ಅಂತಹ ಸಮಗ್ರವಾದ ವೈದಿಕ ಸಾಹಿತ್ಯ ಇವತ್ತಿನವರೆಗೆ ಉಳಿದು ಬಂದದ್ದು ಈ ತರಹದ ಪುಸ್ತಕಗಳಿಂದ ಅಂತ ತಿಳಿದಿದ್ದರೆ ಅದು ಭ್ರಮೆ. ಮುಖದಿಂದ ಮುಖಕ್ಕೆ ಬಂದದ್ದು. ಕಂಠಪಾಠ ಮಾಡಿ ವೇದಗಳನ್ನು ಗುರುಗಳು ಶಿಷ್ಯರಿಗೆ ಕಲಿಸಿದ್ದು, ಅವರು ತಮ್ಮ ಶಿಷ್ಯರಿಗೆ ಈ ಕ್ರಮದಲ್ಲಿ ಅನಾದಿ ಕಾಲದಿಂದ ಅನೂಚಾನ ಪರಂಪರೆಯಲ್ಲಿ ನಡೆದುಕೊಂಡು ಬಂದದ್ದು ಈ ವೈದಿಕ ಪರಂಪರೆ. ಇವತ್ತಿನ ಕಾಲದಲ್ಲಿ ಇದೆಲ್ಲ ಪುಸ್ತಕ ನೋಡಿ ಅಧ್ಯಯನವನ್ನು ಮಾಡ್ತಾ ಇದ್ದದ್ದು. ಪುಸ್ತಕಗಳು ಮೊದಲಿನಿಂದ ಇತ್ತು, ಪುಸ್ತಕಗಳೇ ಇಲ್ಲ ಅಂತ ಕೆಲವರ ಚಿಂತನೆ ಇದೆ. ಮೊದಲು ಪುಸ್ತಕಗಳೇ ಇರಲಿಲ್ಲ, ಗ್ರಂಥಗಳು ಅಂತ ಇರಲಿಲ್ಲ, ಲಿಪಿಗಳೇ ಇರಲಿಲ್ಲ ಅಂತ. ಹಯಗ್ರೀವ ದೇವರು ತಮ್ಮ ಕೈಯಲ್ಲಿಯೇ ಪುಸ್ತಕವನ್ನು ಹಿಡಿದಿದ್ದಾರೆ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಸರಸ್ವತಿ ತನ್ನ ಕೈಯಲ್ಲಿ ಪುಸ್ತಕವನ್ನು ಧಾರಣ ಮಾಡಿದ್ದಾಳೆ. ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ, ಹಯಗ್ರೀವ ದೇವರ ಕೈಯಲ್ಲಿ ಪುಸ್ತಕ ಇದೆ. ಅನೇಕ ಪುರಾಣ ಗ್ರಂಥಗಳಲ್ಲಿ ಪುಸ್ತಕದ ದಾನದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಇದೇ ಹರಿವಂಶದೊಳಗೆ ಹರಿವಂಶ ಪುಸ್ತಕ ದಾನದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಅನೇಕ ಗ್ರಂಥಗಳು, ಭಾಗವತ ಪುಸ್ತಕದ ದಾನ, ಭಾಗವತ ಗ್ರಂಥದ ಪೂಜೆ ಇವುಗಳೆಲ್ಲ ಹೇಳ್ತದೆ. ಕೇವಲ ಬಾಯಿಯಿಂದ ಬಾಯಿಗೆ ಮಾತ್ರ ಬರ್ತಾ ಇತ್ತು, ಲಿಪಿಗಳೇ ಇರಲಿಲ್ಲ ಅಂತಾದರೆ ಆ ಎಲ್ಲ ಕಾಲದಲ್ಲಿ ಈ ತರಹದ ಕೇವಲ ಈ ಗಣಪತಿ ಮಹಾಭಾರತವನ್ನು ಬರೆದ ಏನೊಂದು ಕಥೆ ಆದಿಪರ್ವದ ಪ್ರಾರಂಭದಲ್ಲಿ ಮಹಾಭಾರತದಲ್ಲಿ ಬರ್ತದೆ, ಅದು ಪ್ರಕ್ಷಿಪ್ತ ಅಂತ ಹೇಳುವಂತಹ ಆಲೋಚನೆ ಕೆಲವರದಾಗಿದೆ. ಅದೊಂದು ಮಾತ್ರ ಪ್ರಕ್ಷಿಪ್ತ ಅಲ್ಲ, ಅಂತಹ ಘಟನೆಗಳು, ಅಂತಹ ಕಥೆಗಳು ಪುರಾಣದಲ್ಲಿ ಹೇರಳವಾಗಿವೆ. ಪುಸ್ತಕದ ವರ್ಣನೆ, ಪುಸ್ತಕ ದಾನದ ಮಹಿಮೆ, ಪುಸ್ತಕವನ್ನು ಧಾರಣೆ ಮಾಡಿದ ದೇವತೆಗಳ ವರ್ಣನೆ ಬೇಕಾದಷ್ಟಿದೆ. ಆದರೆ ಪುಸ್ತಕವನ್ನೇ ಆಧಾರವಾಗಿಟ್ಟುಕೊಂಡು ತಲೆಯಲ್ಲಿ ಗ್ರಂಥಗಳ ಜ್ಞಾನವನ್ನು ತುಂಬಿಕೊಳ್ಳದೇ ಇರಬಾರದು ಅನ್ನುವ ದೃಷ್ಟಿಯಲ್ಲಿ ಆ ಪುಸ್ತಕಗಳ ಅನಿವಾರ್ಯತೆ ಇಟ್ಟುಕೊಳ್ಳಬೇಡಿ ಅಂತ ಹೇಳಿದ್ದು. ಗ್ರಂಥವನ್ನು ಮುಖೋದ್ಗತ ಮಾಡಿಕೊಳ್ಳಿ ಅನ್ನುವುದರೊಳಗೆ ತಾತ್ಪರ್ಯ. ಗೀತಿ ಶೀಘ್ರೀ ಶಿರಃ ಕಂಪಿ ತಥಾ ಲಿಖಿತ ಪಾಠಕಃ ಅಂತ ಬರೆದದ್ದನ್ನು ಮಾತ್ರ ಪಾಠ ಮಾಡಿ ತಲೆಯಲ್ಲಿ ತುಂಬಿಕೊಳ್ಳದೇ ಇರಬಾರದು, ಮುಖೋದ್ಗತವಾಗಿ ವೇದಗಳನ್ನು ಹೇಳಬೇಕು ಅಂತ. ಬರೆಯುವ ಕ್ರಮವೇ ಇಲ್ಲದೇ ಇದ್ದರೆ ಲಿಖಿತ ಪಾಠದ ನಿಷೇಧವನ್ನೂ ಮಾಡುವ ಅವಶ್ಯಕತೆ ಇರಲಿಲ್ಲ ಇತ್ಯಾದಿ. ಆದ್ದರಿಂದ ಇದೆಲ್ಲ ಪ್ರಾಚೀನವಾಗಿರುವಂತಹ ಕ್ರಮ ಅನ್ನುವುದನ್ನು ನಾವು ತಿಳಿಯಬೇಕಾದದ್ದು. ಪ್ರಕೃತ ಅಂತಹ ಮಂತ್ರಗಳನ್ನೆಲ್ಲ, ಅಪಾರವಾದ ವೈದಿಕ ವಾಂಗ್ಮಯವನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಇವತ್ತಿನವರೆಗೆ ಮುಟ್ಟಿಸಿದ ಮಹಾನುಭಾವರು ಋಷಿಗಳು. ಏನೋ ಬ್ರಹ್ಮಯಜ್ಞದೊಳಗೆ ಕೆಲವರೆಲ್ಲ ತರ್ಪಣ ಕೊಟ್ಟುಬಿಟ್ರೆ ಮುಗಿದು ಹೋಯಿತು, ಆ ಋಷಿಗಳನ್ನು ಉದ್ಧಾರ ಮಾಡಿದ್ವಿ ಅಂತ ತಿಳ್ಕೊಳ್ತಾರೆ. ನೀವು ಉದ್ಧಾರ ಮಾಡೋದಲ್ಲ, ಆ ಋಷಿಗಳು ಮಾಡಿದಂತಹ ಉಪಕಾರ ಅಪಾರ ಇದೆ. ಅವರ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಹೇಳ್ತಾರೆ ಮಂತ್ರವ್ಯಾಕರಣೈಸ್ತಥ, ಆ ಮಂತ್ರಗಳ ವ್ಯಾಖ್ಯಾನ ಮಾಡುವ ಮೂಲಕವಾಗಿ ಪ್ರಸಿದ್ಧವಾದ ವ್ಯಾಕರಣ ಅಂದರೆ ಆ ವ್ಯಾಕರಣದ ಆ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಬೇಕಾದ ವ್ಯಾಕರಣದ ಸಂಪ್ರದಾಯವನ್ನು ಪ್ರವರ್ತನೆ ಮಾಡುವ ಮೂಲಕ ಇವರೆಲ್ಲ ನಮಗೆ ಉತ್ತಮವಾದಂತಹ ಒಂದು ಉಪಕಾರವನ್ನು ಮಾಡಿದ್ದಾರೆ ಅಂತ ತಿಳಿಯಬೇಕು. ಅಭಿಜಾತ್ಯಾಥ ತಪಸ ಮಂತ್ರವ್ಯಾಕರಣೈಸ್ತಥ, ವ್ಯಾಕರಣವನ್ನು ಮಾಡಿದ ಅನೇಕ ಸೂತ್ರಕಾರರ ಋಷಿಗಳ ಹೆಸರುಗಳನ್ನೆಲ್ಲ ನೀವು ಕೇಳ್ತೀರಿ. ಪಾಣಿನಿ ಪ್ರಸಿದ್ಧವಾದಂತಹ ಹೆಸರು. ಅದಲ್ಲದೆ ಪಾಣಿನಿ ಉದಾಹರಣೆ ಮಾಡುವ ಅನೇಕ ಹೆಸರುಗಳಿವೆ. ಶಾಕಟಾಯನ, ಅದರಂತೆ ವಾರ್ತಿಕದಲ್ಲಿ ಬರುವಂತಹ ಪೌಷ್ಕರಸಾದಿ, ಭರದ್ವಾಜ, ಗಾರ್ಗ್ಯ, ಗಾಲವ ಇತ್ಯಾದಿ ಅನೇಕ, ಶಾಕಲ್ಯ, ಹೀಗೆ ಅನೇಕ ಹೆಸರುಗಳನ್ನು ಉದಾಹರಣೆ ಮಾಡುತ್ತಾರೆ. ಸ್ಫೋಟಾಯನ, ಹೀಗೆಲ್ಲ ಆಪಿಶಲಿ, ಹೀಗೆ ವಿವಿಧ ವೈಯಾಕರಣರ ಹೆಸರುಗಳನ್ನೆಲ್ಲ ಉದಾಹರಣೆ ಮಾಡ್ತಾರೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಪಾಣಿನಿಯ ಹೆಸರು ಸುಮಾರು 10 ಬಾರಿ ಬರ್ತದೆ. ಅನೇಕ ಋಷಿಗಳ ಗಣನೆಯನ್ನು ಮಾಡುವಾಗ ಪಾಣಿನಿಯ ಹೆಸರನ್ನು ಬ್ರಹ್ಮವೈವರ್ತ ಪುರಾಣ ಬಹಳಷ್ಟು ಬಾರಿ ಉದಾಹರಣೆಯನ್ನು ಮಾಡ್ತದೆ. ಆ ರೀತಿ ವ್ಯಾಕರಣದ ಒಂದು ವಿಶಿಷ್ಟವಾದ ಸಂಪ್ರದಾಯವನ್ನು ಪ್ರವರ್ತನ ಮಾಡುವ ಮೂಲಕ ವೇದಗಳ ವ್ಯಾಖ್ಯಾನವನ್ನು, ವೇದಗಳ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ದಾರಿ ಮಾಡಿಕೊಟ್ಟಂಥವರು ಕೂಡ ಮಹಾನುಭಾವರು ಅನೇಕ ಜನ ಇದ್ದಾರೆ.
ಜೊತೆಗೆ ಇವರಿಗೆಲ್ಲ ತ್ರಿಕಾಲ ಜ್ಞಾನ ಇರುತ್ತದೆ. ಭೂತ ಭವ್ಯ ಭವಜ್ಞಾನಂ ಚೆನ್ನಾಗಿ ತಿಳಿದುಕೊಂಡು ಅದನ್ನು ಉಪದೇಶ ಮಾಡ್ತಾರೆ ಶಿಷ್ಯರಿಗೆ. ತಪಸಾ ವೈ ಪ್ರಸಿದ್ಧ ಯೇ ಸಂಗತಾ ಪ್ರವಿಚಿಂತಕಾ. ಅವರ ಪ್ರಸಿದ್ಧಿ ಅವರ ಮನೆಯಿಂದಲ್ಲ, ಅವರ ಆಸ್ತಿಯಿಂದಲ್ಲ, ಅವರ ವೈಭವದಿಂದಲ್ಲ, ಅವರ ತಪಸ್ಸಿನಿಂದ ಅವರ ಪ್ರಸಿದ್ಧಿ. ಇವರಿಷ್ಟು ತಪಸ್ವಿಗಳು, ಇವರಿಷ್ಟು ತಪಸ್ವಿಗಳು ಅಂತ, ಇವರಿಷ್ಟು 1000 ವರ್ಷ ತಪಶ್ಚರ್ಯ ಮಾಡಿದ್ದಾರೆ ಅಂತ. ಹಾಗೆ ತಪಸ್ಸಿನಿಂದ ಪ್ರಸಿದ್ಧರಾದವರು ಆ ಎಲ್ಲ ಋಷಿಗಳು. ದೀರ್ಘವಾದ ಆಯುಷ್ಯ ಇವರದು, ದೀರ್ಘವಾದಂತಹ ಜ್ಞಾನ. ದೀರ್ಘಾಯುಷಃ ಮಂತ್ರಕೃತಃ ಈಶ್ವರಾಃ ದೀರ್ಘಚಕ್ಷುಷಃ ಬುದ್ಧ್ಯ ಪ್ರತ್ಯಕ್ಷ ಧರ್ಮಾಣಃ ಗೋತ್ರ ಪ್ರವರ್ತಕಾಸ್ತಥಾ. ಇವರೆಲ್ಲ ಹೇಗಿರ್ತಾರೆ? ದೀರ್ಘವಾದ ಆಯುಷ್ಯವುಳ್ಳವರು, ಮಂತ್ರದ್ರಷ್ಟಾರರು, ಭಾರೀ ಸಾಮರ್ಥ್ಯವುಳ್ಳವರು, ದೀರ್ಘ ದೃಷ್ಟಿ ಇದ್ದವರು, ಎಲ್ಲವನ್ನೂ ಪ್ರತ್ಯಕ್ಷವಾಗಿ ಕಾಣುವವರು ತಮ್ಮ ಯೋಗ ಸಾಮರ್ಥ್ಯದಿಂದ. ಹಿಂದೆ ಆದದ್ದು, ಮುಂದೆ ಆಗೋದು, ಹತ್ತಿರ ಇದ್ದದ್ದು, ದೂರ ಇದ್ದದ್ದು ಎಲ್ಲವನ್ನೂ ಕಾಣುವಂತಹ ಸಾಮರ್ಥ್ಯ ಇದ್ದವರು, ಗೋತ್ರ ಪ್ರವರ್ತಕರಾದಂತಹ ಮಹಾನುಭಾವರು ಇವರೆಲ್ಲ. ಇವರ ಗೋತ್ರದಲ್ಲಿಯೇ ಮುಂದೆ ಬಂದಂಥವರು ಅನೇಕ ಜನ. ಯಾವುದೇ ಸಂದರ್ಭದಲ್ಲಿ ವೇದಗಳಲ್ಲಿ ಶೈಥಿಲ್ಯ ಬಂತು, ಮಂತ್ರಗಳಲ್ಲಿ ಶೈಥಿಲ್ಯ ಬಂತು, ತತ್ವಜ್ಞಾನದ ಲೋಪ ಆಯಿತು ಅಂದರೆ ಪುನಃ ಇವರು ಬಂದು ಅದನ್ನು ಊರ್ಜಿತವಾದ ಅವಸ್ಥೆಗೆ ತೆಗೆದುಕೊಂಡು ಹೋಗ್ತಾರೆ. ಅಂತಹ ಮಹಾನುಭಾವರು ಈ ಸಪ್ತರ್ಷಿಗಳು. ವರ್ಣಾಶ್ರಮ ಧರ್ಮಗಳ ಪರಿಪಾಲನೆ ಮಾಡುವವರು, ವರ್ಣಾಶ್ರಮ ಧರ್ಮಗಳ ಸಂರಕ್ಷಣೆ ಮಾಡುವವರು ಸಪ್ತರ್ಷಿಗಳು ಅಂತ. ಆ ಸಪ್ತರ್ಷಿಗಳ ಮಹಿಮೆಯನ್ನು ತಿಳಿದುಕೊಳ್ಳಿ, ಅವರ ಉಪಕಾರವನ್ನು ಸ್ಮರಿಸಿಕೊಳ್ಳಿ ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಸಪ್ತರ್ಷಿಗಳು ಪ್ರತಿ ಮನ್ವಂತರದೊಳಗೂ ಕೂಡ ಇರ್ತಾರೆ ಅಂತ ಹೇಳ್ತಾ 6 ಮನ್ವಂತರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನುಳಿದ ಮನ್ವಂತರಗಳ ಬಗ್ಗೆ ಮತ್ತೆ ಮುಂದೆ ತಿಳಿಯೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನರಸಿಂಹ 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 ಪಾಹಿ ಮಾಂ, ನರಸಿಂಹ 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 ರಕ್ಷ ಮಾಂ, ನರಸಿಂಹ 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 ಪಾಹಿ ಮಾಂ, ನರಸಿಂಹ 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 ರಕ್ಷ ಮಾಂ, ನರಸಿಂಹ 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 ಪಾಹಿ ಮಾಂ, ನರಸಿಂಹ 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 ರಕ್ಷ ಮಾಂ, ನರಸಿಂಹ 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 ಪಾಹಿ ಮಾಂ, ನರಸಿಂಹ 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 ರಕ್ಷ ಮಾಂ. ವಿಠ್ಠಲ 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 ವಿಠ್ಠಲ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.